ಕಾಲೇಜ್ಗಾಗಿ ಹೋರಾಟ 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 ಕಾಲೇಜ್ಗಾಗಿ ಹೋರಾಟ ಬೇಕೇ ಬೇಕು ಕಾಲೇಜ್ ಬೇಕು ಬೇಕೇ ಬೇಕು ಕಾಲೇಜ್ ಬೇಕು ಬೇಕೇ ಬೇಕು ಕಾಲೇಜ್ ಬೇಕು ಹೋರಾಟ ಹೋರಾಟ ಕಾಲೇಜ್ಗಾಗಿ ಹೋರಾಟ 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 ಕಾಲೇಜ್ಗಾಗಿ ಹೋರಾಟ 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 ಕಾಲೇಜ್ಗಾಗಿ ಹೋರಾಟ ಅಸೆಂಬ್ಲಿಯಲ್ಲಿ ಕಾಲೇಜ್ ಪ್ರಾರಂಭ ಆಗಲೇಬೇಕು ಅಸೆಂಬ್ಲಿಯಲ್ಲಿ ಕಾಲೇಜ್ ಆರಂಭ ಆಗಲೇಬೇಕು ವಿದ್ಯಾರ್ಥಿಗಳಿಗಾಗಿ ಹೋರಾಟ ಬೇಕೇ ಬೇಕು ಕಾಲೇಜ್ ಬೇಕು ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಇವತ್ತಿನ ದಿವಸ ಸರ್ಕಾರಕ್ಕೆ ಮುಟ್ಟಬೇಕು. ಯಾವುದೇ ಸರ್ಕಾರಗಳಿಗೆ ಶಿಕ್ಷಣಕ್ಕೆ ದ್ರೋಹ ಮಾಡ್ತಾ ಇದಕ್ಕೆ ಅದಕ್ಕೆ ಮುಟ್ಲೇಬೇಕು ಅಂತ ನಾವು ಇವತ್ತು ಮಾಹಿತಿ ಹಕ್ಕು ಸಾಮಾಜಿಕ ಕರ್ತವ್ಯ ರಾಜ್ಯ ಸಮಿತಿಯ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ದಲಿತ ವಿಮೋಚನೆ ಇದರಿಂದ ಮೈಸೂರಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಹಾವೇರಿಯಿಂದ ಬಂದಿದ್ದಾರೆ, ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ, ಮತ್ತೆ ಗ್ರಾಮಸ್ಥರು ಕೂಡ ಬಂದಿದ್ದಾರೆ. ಏನೆಂದರೆ ಕೆ.ಸಿ. ರೆಡ್ಡಿ ಸ್ವಂತ ಊರಿನಲ್ಲಿ ಒಂದು PU ಕಾಲೇಜ್ ಇಲ್ಲ. ಶಿಕ್ಷಣ ಇಲಾಖೆ ಅವರು 2 ಸಲ ವರದಿ ಕಳಿಸಿದ್ದಾರೆ, 3ನೇ ಸಲ ಅನುಮೋದನೆಗೂ ಕಳಿಸಿದ್ದಾರೆ. 12 ಎಕರೆ ಮಂಜೂರಾಗಿದೆ. ಈ ಭಾಗದಲ್ಲಿ ಶಿಕ್ಷಣಕ್ಕೆ ದ್ರೋಹ ವಂಚಿತ ಆಗಿದ್ದಾರೆ. ಆದ್ದರಿಂದ ಸುಮಾರು ವರ್ಷಗಳಿಂದ ಮನವಿಗಳು ಕೊಟ್ಟಿದ್ರು ಸಹ ಇದ್ರ ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಉಪ ನಿರ್ದೇಶಕರು PU ಕಾಲೇಜ್ ಅವರು ಸರ್ಕಾರ ಕಳಿಸಿದ್ದಾರೆ. ನಾವು CM ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 2 ಸಲ ಜನತಾ ಸ್ಪಂದನದಲ್ಲಿ ಕೊಟ್ಟಿದ್ದೀವಿ. ಸರ್ ನಮ್ಮ ಭಾಗಕ್ಕೆ ಕಾಲೇಜು ಬೇಕು ಅಂತ ನಮ್ಮ ಶಾಸಕರು ಇಲ್ಲೇ ಇದೇ ಜಾಗದಲ್ಲಿ ಕೂಡ ಜನಸ್ಪಂದನ ಇಟ್ಟಿದ್ರು. ಆವಾಗಲೂ ಕೂಡ ಮೇಡಮ್ಗೂ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ. ಗ್ರಾಮಸ್ಥರು ಸಹಿ ಮಾಡಿ ಕಳಿಸಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಕೂಡ ಸಹಿ ಮಾಡಿ ಕಳಿಸಿದ್ದಾರೆ. ಆದರೆ ಸರ್ಕಾರಗಳಿಗೆ ಯಾವುದಕ್ಕೆ ಶಿಕ್ಷಣ ಏನು ಉದ್ಧಾರ ಆಗಬೇಕಾ ಮಕ್ಕಳು ಬೇಡವಾ ಅಂತ ಹೇಳ್ಬಿಟ್ಟು ನಮಗೆಲ್ಲ ಅನುಮಾನ ಆಗಿದೆ. ಆದ್ದರಿಂದ ಕ್ಯಾಸಂಬಳ್ಳಿ ಕೆ.ಸಿ. ರೆಡ್ಡಿ ಪ್ರಥಮ ಮುಖ್ಯಮಂತ್ರಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಊರಿಗೆ ಒಂದು ಕಾಲೇಜ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. 8 ಪ್ರೌಢಶಾಲೆಗಳಿದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟು ಅನುಮೋದನೆ ಕಳಿಸಿದ್ರು ಕೂಡ ಇದುವರೆಗೂ ಮಾಡಿಲ್ಲ ಅಂದ್ರೆ ಇದು ನಾಚಿಕೆ ಗಡಾದಕ್ಕೆ ಹೋಗುತ್ತೆ. ಆದ್ದರಿಂದ ನಮ್ಮ ರಮೇಶ್ ಸರ್ ಅವರು ಮತ್ತೆ ದಲಿತ ಮುಖಂಡರು, ನಮ್ಮ DYFನವರು, ಅಮರೇಶ್ನವರು ಇವರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ 2 ಮಾತು ಮಾತಾಡ್ತಾರೆ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಹಲವಾರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇತರೆ ದಲಿತ ಸಂಘಟನೆ ಮತ್ತು ಇನ್ನಿತರೆ ಸಂಘಟನೆಗಳ ಬೆಂಬಲದೊಂದಿಗೆ ಇವತ್ತು ಕ್ಯಾಸಂಬಳ್ಳಿಯಿಂದ KGF ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಬಂದಿರತಕ್ಕಂಥದ್ದು ಒಂದು ರೀತಿಯಾದಂಥ ವಿಪರ್ಯಾಸ. ಕಾರಣ ಇಷ್ಟೇ, ಈ ರಾಜ್ಯದ ಅಂದರೆ ಪ್ರಾಥಮಿಕವಾಗಿ ಮೈಸೂರು ರಾಜ್ಯ ಆನಂತರ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದಂತಹ ಕೆ.ಸಿ. ಅವರ ಗ್ರಾಮದಲ್ಲಿ ಒಂದು ಕಾಲೇಜು ನಿರ್ಮಾಣ ಆಗಬೇಕು, ಈ ವರ್ಷದಿಂದನೇ ಆರಂಭ ಆಗಬೇಕು ಅಂತ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಒಂದು ರೀತಿಯಾದಂಥ ಜನಪ್ರತಿನಿಧಿಗಳಿಗೆ, ಈ ತಾಲೂಕಿನ ಶಾಸಕರಿಗೆ ನಾಚಿಕೆ ಆಗಬೇಕು. ಯಾಕೆ ಅಂದರೆ ಅನೇಕ ವರ್ಷಗಳಿಂದ ನಮ್ಮ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದಂಥ ಸೋಮಸುಂದರ್ ರೆಡ್ಡಿಯವರು ಸರ್ಕಾರದ ಅನೇಕ ಇಲಾಖೆಯ ಅಧಿಕಾರಿಗಳಿಗೆ ಪತ್ರಗಳು ಬರೆಯೋದ್ರ ಮುಖಾಂತರ ಅಥವಾ ಜನಸ್ಪಂದನಗಳು ಮತ್ತು ಇನ್ನಿತರೆ ಬೇರೆ ಬೇರೆ ರೀತಿಯಾದಂಥ ಪತ್ರ ವ್ಯವಹಾರಗಳು ಮತ್ತು ಕಾನೂನು ಹೋರಾಟಗಳನ್ನ ಮಾಡಿಕೊಂಡು ಬರ್ತಿದ್ರೂ ಕೂಡ ಒಂದು 90 ಭಾಗದಷ್ಟು ಕಾಲೇಜು ಮಂಜೂರಿಗೆ ಜಾಗ ಮಂಜೂರು ಮಾಡಿದರೆ, ಕಾಲೇಜು ಮಂಜೂರು ಮಾಡಬೇಕಾಗಿತ್ತು. ಆದರೆ ಸ್ಥಳೀಯವಾಗಿ ಇರ್ತಕ್ಕಂಥ ಖಾಸಗಿ ಕಾಲೇಜುಗಳ ಮಾಫಿಯಾಕ್ಕೆ ಒಳಗಾಗಿರ್ತಕ್ಕಂಥ ಶಾಸಕರು, ಅವರ ಒತ್ತಡಕ್ಕೆ ಮಂಡಿರ್ತಕ್ಕಂಥ ಶಾಸಕರು ಕ್ಯಾಸಂಬಳ್ಳಿಯಲ್ಲಿ ಕಾಲೇಜು ನಿರ್ಮಾಣ ಮಾಡಲಿಕ್ಕೆ ತಡೆಯನ್ನು ಆಗಿರ್ತಕ್ಕಂಥದ್ದು. ಜಾಗ ಮಂಜೂರಾದ ಮೇಲೆ ಹೇಗಾದರೂ ಸರಿ ಕಾಲೇಜು ಆರಂಭ ಆಗಬೇಕಾಗಿತ್ತು ಈ ವರ್ಷನೇ. ಆಗದೇ ಇದ್ದರೆ ನಾವು ಕೂಡ ಇವತ್ತು ಪ್ರಾಥಮಿಕವಾಗಿ ಒಂದು ಪಾದಯಾತ್ರೆ ಮೂಲಕವಂಥ ಸಾಂಕೇತಿಕವಾದಂಥ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ತಾಲೂಕು ಆಡಳಿತದ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಕೂಡ ಆರಂಭ ಮಾಡುವಂಥ ಸಾಧ್ಯತೆ ಬರಬಾರದು ಅನ್ನೋದಾದರೆ ಈ ತಾಲೂಕಿನ ಶಾಸಕರು, ಅಧಿಕಾರಿಗಳು, ಶಿಕ್ಷಣ ಇಲಾಖೆ
ಮತ್ತು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗ್ಬೋದು, DDP ಆಗ್ಬೋದು, ಇನ್ನಿತರೆ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾದಂಥ ಚೆಂಗಲ್ರಾಯ ರೆಡ್ಡಿಯವರ ಒಂದು ಊರಿಗೆ, ಆ ಊರಿನ ಸುತ್ತಮುತ್ತಲ ಒಂದು 100 ಹಳ್ಳಿಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕುತ್ತು ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದರೆ ತಪ್ಪಾಗಲಾರದು. ನಾನು ಇಲಾಖೆಯ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು, ಮನವಿಯನ್ನು ನಾನು ಮಾಡ್ತೇನೆ. ಬಹುತೇಕ ಆ ಭಾಗದಲ್ಲಿ ಸುಮಾರು ದೂರ ಹೋಗಬೇಕಾಗಿರೋದ್ರಿಂದ, ಅನೇಕ ಖರ್ಚುಗಳಾಗೋದ್ರಿಂದ ಬಹಳಷ್ಟು ಮಂದಿ ಶಿಕ್ಷಣವನ್ನು ವಂಚಿತರಾಗಿದ್ದಾರೆ. ಕೇವಲ ಪ್ರೌಢಶಾಲೆಗೆ ತಮ್ಮ ಶಿಕ್ಷಣವನ್ನು ಮುಗಿಸಿ ಉದ್ಯೋಗಕ್ಕೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳಿಗೆ ಯುವಕರುಗಳನ್ನ ತೊಡಗಿಸುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತವೆ. ಉನ್ನತ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಅವರೆಲ್ಲರನ್ನೂ ಕೂಡ ಕೇವಲ ಒಂದು ರೀತಿಯಾದಂತಹ, ಅಂದರೆ ಅವರೆಲ್ಲರೂ ಶಿಕ್ಷಣ ವಂಚಿತರಾದ ಮೇಲೆ ಯಾವ್ಯಾವ ಕೆಲಸಗಳಿಗೆ, ತಮ್ಮ ಜೀತದ ಕೆಲಸಗಳಿಗಾಗ್ಬೋದು, ಇನ್ನಿತರ ಕೆಲಸಗಳಿಗಾಗ್ಬೋದು, ಅವ್ರನ್ನ ಬಳಕೆ ಮಾಡುವಂಥ ಕೆಲಸಗಳು ಅದಾಗಬಾರ್ದು ಅಂತ ಅನ್ನೋದಾದರೆ ಈ ವರ್ಷ ಅಲ್ಲಿ ಕಾಲೇಜು ಆರಂಭವನ್ನು ಈ ತಾಲೂಕಿನ ಪ್ರತಿನಿಧಿಗಳು ಆರಂಭ ಮಾಡ್ತಾರೆ ಅಂತ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಹಾಗಾಗಿ ಏನು ಕಾಲೇಜು ಮಾಫಿಯಾಗೆ, ಖಾಸಗಿ ಕಾಲೇಜು ಮಾಫಿಯಾಗೆ ಏನು ಒತ್ತಡಕ್ಕೆ ಮಣಿಯೋಂಥ ಅವಶ್ಯಕತೆ ಬೇಕಾಗಿಲ್ಲ. 106 ಹಳ್ಳಿಗಳ ಜನ, ರೈತರ ಮಕ್ಕಳು, ಅಲ್ಲಿರ್ತಕ್ಕಂಥ ಆ ಭಾಗದ ಮಕ್ಕಳುಗಳಿಗೆ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅವರಿಗೆ ಈ ವರ್ಷನೇ ಕಾಲೇಜು ಆರಂಭ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳು ನಿಮ್ಮ ಎಲ್ಲ ಜನಪರ ಆಡಳಿತವನ್ನು ಮೆಚ್ಚಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸೇರ್ಕೋಬಹುದು ಅನ್ನೋ ಆಶಾಭಾವನೆಯಿಂದ ವಿಶಾಲವಾದಂಥ ಮನೋಭಾವವನ್ನು ಅಳವಡಿಸ್ಕೊಂಡು ಈ ವರ್ಷದಿಂದನೇ ಅಲ್ಲಿ ಕಾಲೇಜನ್ನು ಆರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಯಾವುದಕ್ಕಾಗಿ ಹೋರಾಟ? ಕಾಲೇಜ್ ಬೇಕು.